ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಾಜಸುಮ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸೊ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಂತೂ ಮೆಹಂದಿ ತುಂಬ ಚೆನ್ನಾಗಿ ಹಾಕ್ತೀನಿ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ ಯೂಸ್ ಆಗೋಂಥ ಸಿಂಪಲ್ ಟಿಪ್ಸ್ನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಮೆಹಂದಿ ಡಿಸೈನ್ ಅಂದರೆ ಫಸ್ಟ್ ಕ್ಲಾಸಲ್ಲಿ ನಾವು ಯಾವ ಥರ ಮೆಹಂದಿನ ಕಲಿತೀವಲ್ಲ, ಸೊ ಅದನ್ನು ಹೇಳ್ಕೊಡೋಣ ಅಂತ. ನಾನು ಸಹ ಮೆಹಂದಿ ಕಲಿತು ಸರ್ಟಿಫಿಕೇಟ್ ಸಹ ಇದೆ ನನ್ನ ಹತ್ರ. ಸೊ ಇದು ಫಸ್ಟು ಕ್ಲಾಸ್ಗೆ ಮೇನ್ ಇಂಪಾರ್ಟೆಂಟ್ ಏನು ಥಿಯರಿ ಇರುತ್ತಲ್ಲ, ಫಸ್ಟ್ ಇದರಲ್ಲೇ ನಮಗೆ ಏನೇನು ಬೇಕು ಪ್ರಾಕ್ಟಿಕಲಾಗಿ ಎಲ್ಲರೂ ಸಹ ಮೆಹಂದಿನ ಹಾಕ್ಬೋದು. ಸೊ ಫಸ್ಟ್ ಕ್ಲಾಸಲ್ಲಿ ನಾವು ಏನೇನು ಮೇಯ್ನಾಗಿ ಏನು ಕಲ್ತಿದ್ರೆ ಮೆಹಂದಿ ಈಸಿಯಾಗಿ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ನಮಗೆ ಫಸ್ಟಲ್ಲೇ ಬೇಸಿಕಲ್ಲೇ ನಮಗೆ ಕಲಿಸೋದು ಮೆಹಂದಿಯಲ್ಲಿ ಥಿಯರಿ. ಫಸ್ಟ್ ಒಂದು ಲೈನ್, ಸೊ ಈ ಥರ ಲೈನ್ ಹಾಕಿದ್ರೆ ಸೊ ಒಂದೇ ಚೂರು ಸ್ಟ್ರಕ್ ಆಗದಿರಂಗೆ ನೀಟಾಗಿ ಗೆರೆ ಬರಬೇಕು. ಸೊ ಮೆಹಂದಿ ಚೆನ್ನಾಗಿರಬೇಕು, ಕಂಫರ್ಟಬಲ್ ಆಗಿರೋ ಮೆಹಂದಿ ಎತ್ಕೊಳ್ಳಿ ನೀವು. ಮತ್ತು ಮೂತಿ ಈ ಥರ ಚೂಪಾಗಿ ಇರಬೇಕು. ಮೂತಿನ ಈ ಥರ ಮೆಹಂದಿಯಲ್ಲಿ ಕೋನ ಇರುತ್ತಲ್ಲ, ಸೊ ಕೋನ ಈ ಥರ ಅಂದ್ಕೊಂಡು ಹಾಕಬೇಕು. ಸೊ ನಾನೀಗ ಬೇಕಿದ್ರೆ ನಿಮಗೆ ನೋಡಿಸ್ತೀನಿ ಒಂದು ಸ್ಮಾಲ್ ಇದು. ನೋಡಿ ಈ ಥರ ಹೆಂಗೆಲ್ಲ ಲೈನ್ ಅಂದರೆ ಸ್ಟ್ರೈಟ್ ಲೈನ್ ಇದೇ ಥರ ಇರಬೇಕು. ಲೈನ್ ಅಂದರೆ ಈ ಥರ ಹಿಂಗೆ ಕ್ರಾಸು, ಈ ಥರ ಡಾಟ್ಸು ಈ ಥರ ಎಲ್ಲ ಬಿಟ್ಟೋಗೋದು ಆ ಥರ ಇರಬಾರ್ದು. ಸ್ಟ್ರೈಟಾಗಿ ಒಂದು ಲೈನೇ ಇರಬೇಕು ಮೆಹಂದಿ ಅಂದರೆ. ಸೊ ಒಂದು ಲೈನ್ ಮೆಹಂದಿ ಆ ಥರ ಇರಬೇಕು. ಸೊ ಒಂದು ಲೈನ್ ಹಾಕ್ತೀವಿ ಅಂದರೆ ಸೊ ಇದೇ ಥರನೇ ಲೈನ್ ಇರಬೇಕು. ಎಲ್ಲೂ ಸಹ ಮೆಹಂದಿ ಸ್ಟ್ರಕ್ ಆಗಬಾರ್ದು. ಇದು ಒಂದನೇದು ನಿಮಗೆ ಒಂದು ಬೇಸಿಕ್ ಇದು ಚೆನ್ನಾಗಿ ನಿಮಗೆ ಕಲ್ತಿರಬೇಕು ನೀವು. ಮತ್ತು ಇದು ಜಿಗ್ಜಾಗ್ ಅಂತಾರೆ, ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ನೀಟಾಗಿ. ಸೊ ಎಲ್ಲೂ ಸಹ ಹ್ಯಾಂಡ್ಸ್ ಎತ್ತದಂಗೆ ನೀಟಾಗಿ ಹಾಕ್ಕೊತಾ ಬರಬೇಕು. ಸೊ ನೋಡಿ ಈ ಥರನೇ ಇರಬೇಕು. ಇದು ಅಷ್ಟೇ, ಏನು ರ್ಯಾಶ್ ಆಗಿ ಹೇಗಂದ್ರೆ ಹಾಗೆ ಈ ಥರ ಒಬ್ಬೊಬ್ರು ಹಾಕ್ತಾರೆ ಈ ಥರ ಎಲ್ಲ. ಸೊ ನೋಡಿ ಹೀಗೆಲ್ಲ ಹಾಕಬಾರ್ದು, ನೀಟಾಗೇ ಇರಬೇಕು, ಶೇಪ್ ನೀಟಾಗೇ ಇರಬೇಕು. ಸೊ ಇದು ಸೆಕೆಂಡ್ ಸ್ಟೆಪ್. ಇನ್ನು ಸೊ ನೋಡಿ ಮೂತಿ ಯಾವಕ್ಕ ಈ ಥರ ಮಾಡ್ಕೊತಾ ಇರಬೇಕು. ಕೋನ್ ನೀಟಾಗಿರಬೇಕು, ಓಲ್ಡ್ ಸ್ಟಾಕ್ ತಗೋಬಾರ್ದು. ಇನ್ನು 3 ಸ್ಟೆಪ್ ಇದು ಸೆಮಿ ಜಿಗ್ಜಾಗ್. ನೋಡಿ ಈ ಥರ ಸ್ಮಾಲ್ ಜಿಗ್ಜಾಗ್ ಅಷ್ಟೇ, ಜಿಗ್ಜಾಗ್ ಇರುತ್ತಲ್ಲ, ಸೊ ಅದೇ ಟೈಪಲ್ಲಿ ಸೆಮಿ ಜಿಗ್ಜಾಗ್ ಥರ ಈ ಥರ ಇರಬೇಕು. ಸಣ್ಣ ಎಳೆ ಥರನೂ ಮಾಡ್ಬೋದು ಇದನ್ನು. ಸೊ ಇದನ್ನು ನೀವು ಯಾವ ಥರ ಎಷ್ಟು ವೆರೈಟೀಸ್ ಥರ ಆದರೂ ಹಾಕ್ಬೋದು. ನೋಡಿ ಎಲ್ಲ ಕೈ ಹ್ಯಾಂಡ್ಸ್ ಎತ್ತಿದ್ರೂ ಸಹ ಅಲ್ಲೇ ಕವರ್ ಮಾಡಬೇಕು, ಚಾಪ್ ಮಾಡಬೇಕು ಮೆಹಂದಿ. ಸೊ ನೋಡಿ ಈ ಥರ ಸೆಮಿ ಚಿಕ್ಚಾಗಿ ಈ ಟೈಪಲ್ಲಿ ಸಹ ಶೇಪು ಹಾಕ್ಕೋಬೋದು. ಮತ್ತು ಡಾಟ್ಸ್ದು. ಸೊ ಈ ಬೇಸಿಕ್ ಟಿಪ್ಸ್ ನಿಮಗೆ ಗೊತ್ತಿದ್ದರೆ ನೀವು ಸಹ ಮೆಹಂದಿನ ಈಸಿಯಾಗಿ ಹಾಕ್ಬೋದು. ಸೊ ಈ ಡಾಟ್ಸಲ್ಲಿ ಸೊ ನೋಡಿರಿ ಲೈನ್ ಹಾಕೋದು, ಲೈನು ಸಿಂಪಲ್ಲಾಗಿರಬೇಕು, ಈ ಥರನೇ ಇರಬೇಕು. ನಾವು ಇದಕ್ಕೆ ಮುತ್ತುಗಳ ಥರ ಪೋಣಿಸಿ ಇಕ್ಕೋ ಥರ. ಸೊ ನೋಡಿ ಈ ಥರ ಹಾಕ್ಕೊಂಡು ಇಟ್ಕೋತಾ ಬರಬೇಕು. ಸೊ ನೋಡಿದ್ರಲ್ಲ, ಮುತ್ತು ಪೋಣಿಸ್ದಂಗೆ ನೀಟಾಗಿ ಒಂದ್ರ ಮೇಲೆ ಒಂದು ಇಟ್ಕೋತಾ ಬರಬೇಕು. ಮತ್ತು ನೆಕ್ಸ್ಟ್ 5. ಸೊ ನೋಡಿ ಗೊತ್ತಾಗ್ತಿದೆಯಾ ಯಾವ ಥರ ಏನು ಮಾಡ್ತಾಯಿದ್ದೀನಿ ಅಂತ. ಸೊ ಇಲ್ಲಿಂದ ಹೀಗೆ ಮತ್ತೆ ಹೇಳ್ಕೊಂಡು ನೋಡಿರ್ತೀರ ನೀವೆಲ್ಲ ಮೆಹಂದಿ ಇದರಲ್ಲಿ ಟ್ಯುಟೋರಿಯಲ್ಸಲ್ಲಾಗಿರ್ಬೋದು, ಮತ್ತು ಯೂಟ್ಯೂಬಲ್ಲೇ ತುಂಬ ಚಾನಲ್ಸ್ಗಳಲ್ಲಿ ಈ ಥರ ಮಾಡಿದ್ದಾರೆ. ಸೊ ನೋಡ್ಕೊಳ್ಳಿ ನೀವು ಸಹ. ಸೊ ನಾನು ಸಹ ಇದೆಲ್ಲ ತುಂಬ ಪ್ರಾಕ್ಟೀಸ್ ಮಾಡಿನೇ ಕಲ್ತಿರೋದು. ಮೆಹಂದಿ ಕ್ಲಾಸ್ಗೆ ಹೋಗಿ ತುಂಬ ಪ್ರಾಕ್ಟೀಸ್ ಮಾಡಿನೇ ಕಲ್ತಿರೋದು. ಸೊ ನೋಡಿ ಈ ಥರ ಡಾಟ್ಸ್ ಇದ್ರ ಮೇಲೇ ನೀಟಾಗಿ ಕವರ್ ಮಾಡೋ ಥರ ಮಾಡಬೇಕು. ಈ ಥರ ಡಿಸೈನಲ್ಲಿ ಎಷ್ಟು ಬೇಕಾದರೂ ಹಾಕ್ಬೋದು ಗೊತ್ತಾ ಇವೆಲ್ಲ. ಇದೊಂದು ಸಿಂಪಲಾಗಿ ನಾನು ಬೇಸಿಕ್ ಅಷ್ಟೇ ಹೇಳ್ಕೊಡ್ತಾರೆ. ಇದು ಕಲಿತ್ರೆ ನೀವು ಇದರ ರಿಲೇಟೆಡಾಗಿ ಎಷ್ಟೊಂದು ಥರ ನೀವು ಡ್ರಾ ಮಾಡ್ಕೊತಾ ಬರ್ಬೋದು. ಈಗ ಮತ್ತೆ ನೋಡಿ ಸಿಂಪಲ್ಲಾಗಿ ಸೆಮಿ ಲೈನ್ ಎಲ್ಲರಿಗೂ ಗೊತ್ತಿರುತ್ತೆ. ಶಂಕ ಡಿಸೈನ್ ಹಾಕ್ತಾರಲ್ಲ, ಯಾವ ಥರ ಹಾಕ್ತಾರಪ್ಪ ಅಂತ ಅಂದ್ಕೊಂಡಿರ್ತೀರ. ಸೊ ನೋಡಿ ಇದೆಲ್ಲ ನೀವು ಈ ಥರನೇ ಕಲಿಬೇಕು. ಸೊ ಆಗ ನೀಟಾಗಿ ಬರುತ್ತೆ ನಿಮಗೆ. ಥರ ಹೀಗೆ ಇರಬೇಕು. ಸೊ ಮತ್ತು ಇದನ್ನು ಹೀಗೆ ಕವರ್ ಮಾಡಬೇಕು.
ಮೆಹಂದಿ ನೋಡಿಕೊಂಡು ನೀವು ತಗೋಬೇಕು. ಓಲ್ಡ್ ಸ್ಟಾಕ್ ತಗೋಬಾರ್ದು. ಮತ್ತು ಮೂತಿನ ಈ ಥರ ಡ್ರಾಪ್ ಮಾಡ್ಕೋತಾ ಇರಬೇಕು, ನೀಟಾಗಿ ಕ್ಲೀನ್ ಮಾಡ್ಕೋತಾ ಇರಬೇಕು. ನೋಡಿ, ಶಂಖ ಡಿಸೈನ್ಸ್ ನೀಟಾಗಿ ಇರಬೇಕು. ಸೊ ನೋಡಿದ್ರಲ್ಲ ಶಂಖ ಯಾವ ಥರ ಇದು ಮಾಡೋದು ಅಂತ. ಸೊ ಇದ್ರೆ ರಿಲೇಟೆಡಾಗಿ ಇದೇ ಥರ ಈ ಥರನೂ ಒಂದು ಈ ಥರ ಬರುತ್ತೆ, ಒಂದು ಈ ಥರ ಆಪೋಸಿಟಾಗೂ ಸಹ ನೀವು ಮಾಡ್ಕೋಬೋದು. ಮತ್ತು 7 ಇದು ಆಲ್ಮೋಸ್ಟ್ ತುಂಬ ಡಿಸೈನಲ್ಲಿ ಒಂದು ಫೇಮಸ್. ಎಲ್ಲರೂ ಇದನ್ನು ಕೇಳಿನೇ ಹಾಕಿಸ್ಕೋತಾರೆ. ಹಾರಟ್ಟದು ಯಾವ ಥರ ಅಪ್ಪ ಈ ಹಾರಟ್ಟು ಅಂತ. ಸೊ ನೋಡಿ, ಹಾರಟು ಅಷ್ಟೇ ಸೇಮು ಲೈನ್ ಮೇಲೆ ನೀವು ಯಾವ ಥರ ಬೇಕಾದರೂ ಏನು ಡಿಸೈನ್ ಬೇಕಾದರೂ ಮಾಡಿ ಕಲಿತ್ರೆ, ಈ ಥರ ಒಂದು A4 ಶೀಟಲ್ಲಿ ನೀವು ಮಾಡಿ ಇಟ್ಕೊಂಡು ಕಲಿತ ವಿದ್ಯೆ ಎಲ್ಲೂ ಹೋಗಲ್ಲ. ಸೊ ಅದು ರನ್ನಿಂಗಾಗೇ ಇರುತ್ತೆ. ನೀವು ಪ್ರಾಕ್ಟೀಸ್ ಅಷ್ಟೇ ಇಂಪಾರ್ಟೆಂಟು. ಇದೇ ಥರನೇ ಹಾರ್ಟ್ ಶೇಪಲ್ಲೂ ಸಹ ನೀವು ಕೊಟ್ಕೊಂಡು ಹೋಗ್ಬೋದು. ಈ ಥರ ಅಲ್ಲ, ನಾನೊಂದು 10 ನೋಟ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ನೋಡಿ, ಲೀವ್ಸ್ದು ಸಹ ಗೊತ್ತಿರುತ್ತೆ ನಿಮಗೆಲ್ಲರಿಗೂ. ಸೊ ಲೀವ್ಸ್ ಎಲ್ಲ ಯಾವ ಥರ ಅಂತ. ಸೊ ಈ ಥರ ಲೀವ್ಸ್ ಎಲ್ಲ ಹಾಕ್ತಾರಲ್ಲ ಡಿಸೈನ್ಸು. ಸೊ ಈ ಡಿಸೈನ್ಸೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ. ತುಂಬ ಚೆನ್ನಾಗಿ ನೀವು ಮೆಹಂದಿ ಪ್ರಾಕ್ಟೀಸ್ ಆರಾಮಾಗಿ ಕಲಿಬೋದು. ಎಲೆಗಳದ್ದು ಡಿಸೈನ್ಸ್ ಫಸ್ಟು ನಿಮಗೆ ಮೆಹಂದಿ ಹಿಡ್ಕೊಳ್ಳೋದು ಬರಬೇಕು. ಒಬ್ಬೊಬ್ಬರಿಗೆ ಮೆಹಂದಿ ಹಿಡ್ಕೊಳ್ಳೋದೇ ಬರಲ್ಲ. ಸೊ ಕೈ ಜಾರಿ ಹೋಗ್ತಾ ಇರುತ್ತೆ. ಸೊ ಪೆನ್ ಹಿಡಿತೀವಲ್ಲ, ಸೊ ಇದರಲ್ಲೇ ನೀವು ಹಿಡಿಬೇಕು, ಆ ಥರನೇ ಹಿಡಿಬೇಕು ಮೆಹಂದಿನ. ಸೊ ನೋಡಿ, ಈ ಥರ ನೀಟಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ನೋಡಿದ್ರ ಎಲೆ ಶೇಪಲ್ಲಿ ನೀಟಾಗಿ ಯಾವ ಥರ ಕಾಣಿಸ್ತು ಅಂತ. ಮತ್ತು 9ನೇದು ಸೊ ನೋಡಿ, ಗೊತ್ತಾಗ್ತಿದೆಯಾ? ಇದೆಲ್ಲ ನೀವು ಕಲಿತ್ರೆ ಏನು ಬೇಕಾದರೂ ಯಾವ ಥರ ಡಿಸೈನ್ಸ್ ಬೇಕಾದರೂ ನೀವು ಹಾಕ್ಬೋದು. ಸೊ ಫಸ್ಟ್ ಪ್ರಾಕ್ಟೀಸಲ್ಲೇ ನೀವು ಇದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ತಪ್ಪಾಗಲ್ಲ. ಒಂದು 2-3 ಸಲ A4 ಶೀಟಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಎಲ್ಲೂ ಸಹ ನಿಮ್ಮ ಪ್ರಾಕ್ಟೀಸ್ ಎಲ್ಲೂ ಹೋಗಲ್ಲ. ಸೊ ನೀವೇ ಚೆನ್ನಾಗಿ ಹಾಕ್ತೀರ. ಸೊ ನೋಡಿದ್ರಲ್ಲ, ಮತ್ತು 10ನೇದು ಆಲ್ಮೋಸ್ಟ್ ಇದು ತುಂಬ ರನ್ನಿಂಗ್ ಡಿಸೈನ್ ಇದು. ನೋಡಿ ಈ ಥರ ಇಡಬೇಕು, ಈ ಥರ ಇಡಬೇಕು ನೋಡಿ. ಸೊ ನೋಡಿ, ಆ ಕಡೆ ಬಿಡಬೇಕು, ಈ ಥರ ಎಳ್ಕೋಬೇಕು. ಸೊ ನೋಡಿದ್ರಲ್ಲ, 10 ನೋಟ್ಸ್ ಕೊಟ್ಟಿದ್ದೀನಿ. ಸೊ ಇನ್ನೂ ಬೇಜಾನ್ ಮೆಹಂದಿ ಡಿಸೈನ್ಸ್ ನೋಟ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಂದು ಫಸ್ಟ್ ಕ್ಲಾಸ್ ಅಂದರೆ ಫಸ್ಟ್ ಥಿಯರಿ ಕ್ಲಾಸಲ್ಲಿ ಇಷ್ಟು ನೋಡಿಸ್ಬಿಟ್ಟು ಮತ್ತೆ ಸ್ಟಾಪ್ ಆದರೆ ಹೆಂಗೆ ಅಂತ ಅನ್ಕೋಬೇಡಿ. ಸೊ ಇನ್ನೂ ನೋಡಿಸ್ತೀನಿ. ಇದು ಥಿಯರಿ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ನಮಗೆ ಇಷ್ಟೇ ಕಲಿಸ್ಕೊಡೋದು. ನೋಡಿ, ನಾನು ಸಹ ನಿಮಗೆ ಆ್ಯಕ್ಚುಲಿ ಈ ವಿಡಿಯೋಗೆ ಮಾಡೋದಕ್ಕೆ ನೋಡಿಸ್ಕೊಡೋದಕ್ಕೆ ಅಂತಲೇ ನಾನು ಎಷ್ಟು ಕಲ್ತಿದ್ದೀನಿ ನೋಡಿರಿ. ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ಮತ್ತು ನೋಡಿ, ನಾನು ಸಹ ಇದಕ್ಕೆ ಕ್ಲಾಸಕ್ಕೆ ಹೋಗಿದ್ದೀನಿ, ಮೆಹಂದಿ ಕ್ಲಾಸು ಅಂತಿದ್ದಲ್ಲ. ಸೊ ಅಲ್ಲಿ ನೋಡಿ, ಒಂದು ಶೀಟಲ್ಲಿ 3 ಕಾಲಮ್ಸ್ ಹಾಕ್ಕೊಂಡು ಈ ಥರನೇ ಪ್ರಾಕ್ಟೀಸ್ ಮಾಡಿಸ್ತಾರೆ ನಮಗೆ. ಸೊ ನೋಡಿ, ಈ ಥರ ಲೈನ್ಸು ಗೆರೆಗಳೆಲ್ಲ ನೋಡಿ ಫಸ್ಟ್ ಯಾವ ಥರ ಇದೆ, ಎಷ್ಟು ಕಚಡ ಥರ ಮಾಡಕ್ಕಿದ್ದೀನಿ. ಸೊ ನೋಡಿ, ಇದರಲ್ಲಿ ಎಷ್ಟು ಪರ್ಫೆಕ್ಟಾಗಿದೆ. ಇದಕ್ಕೆ ಹೋಲಿಕೆ ಮಾಡಿದ್ರೆ ನೋಡಿ ಎಷ್ಟು ನೀಟಾಗಿದೆ. ಸೊ ಈ ಥರ ರನ್ನಿಂಗಾಗೇ ಇರಬೇಕು. ಒಂದು ಲೈನ್ ಸಹ ಮಿಸ್ ಆಗಬಾರ್ದು. ನೋಡಿ ಇದೆಲ್ಲ ಯಾವ ಥರ ಇದೆ ಅಂತ. ಸೊ ಪ್ಲೀಸ್ ಗಾಯ್ಸ್, ನೀವು ಸಹ ಮೆಹಂದಿ ಕಲೀರಿ. ತುಂಬ ಯೂಸ್ಫುಲ್ ಆಗುತ್ತೆ, ನಿಮ್ಮ ಮಕ್ಳಿಗೂ ಸಹ ಯೂಸ್ ಆಗುತ್ತೆ ಮುಂದೆ. ಇದೇ ಥರ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ, ನಾನಂತೂ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ಗೊತ್ತಾ.
ಮೆಹಂದಿ ಕ್ಲಾಸ್ ಕಲಿಬೇಕಾದ್ರೆ ತುಂಬ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಇದೇ ಥರ ಇನ್ನೂ ಮೆಹಂದಿ ಡಿಸೈನ್ಸ್ ಮತ್ತು ಮೆಹಂದಿ ಟಿಪ್ಸ್ ಬೇಕು ಅಂದರೆ ನನ್ನ ವ್ಲಾಗ್ನ ನನ್ನ ಚಾನಲ್ನ ಪ್ಲೀಸ್ ಎಲ್ಲರೂ ಸಹ ಫಾಲೋ ಮಾಡಿ, ರಾಜ್ಸುಮಾ ಕನ್ನಡ ಯೂಟ್ಯೂಬ್ ಚಾನಲ್ನ. ಸೊ ಪ್ಲೀಸ್ ಎಲ್ಲರೂ ಮರೆಯದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.